ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅನ್ನೋದು ನಮ್ಮ ಮನೆಯಲ್ಲಿ ಸುಧಾರಣೆ ಆಗ್ತಾ ಇಲ್ಲ, ನಾವು ಎಷ್ಟೇ ದುಡಿದ್ರೂ ನಮ್ಮ ಮನೆಯಲ್ಲಿ ಹಣಕಾಸು ವ್ಯವಹಾರ ಅನ್ನೋದು ಪ್ರಗತಿ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು, ನಾವು ದುಡಿದ ದುಡ್ಡಲ್ಲ, ಅದು ನಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ರೂಪದಲ್ಲಿ ಖರ್ಚಾಗ್ತಾ ಇದೆ ಅಂತ ಪರಿತಪಿಸ್ತಾ ಇರುವಂಥವ್ರು, ಅಥವಾ ನಮಗೆ ಸಾಲ ಸೋಲ ಅನ್ನೋದು ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ, ಏನು ಮಾಡಿದ್ರು ಸಾಲ ಅನ್ನೋದು ತೀರ್ಸಕ್ಕೆ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರುವಂಥವ್ರು, ಅಥವಾ ನಮ್ಮ ಮನೆಯಲ್ಲಿ ನಾವು ಏನೆಲ್ಲ ಪೂಜೆ ವ್ರತಗಳನ್ನು ಮಾಡಿದ್ರು ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಬರ್ತಾನೂ ಇಲ್ಲ, ನಮಗೂ ಯಾರು ಕೊಡ್ತಾನೂ ಇಲ್ಲ ಅಂತ ಒದ್ದಾಡ್ತಾ ಇರೋವಂಥವ್ರು, ಒಟ್ಟಿನಲ್ಲಿ ಹಣಕಾಸಿಗೆ ನಿಮಗೆ ತೊಂದರೆ ಆಗಿದೆ, ನಮಗೆ ಹಣಕಾಸು ಅನ್ನೋದು ಯಾವ ರೂಪದಲ್ಲೂ ಬರ್ತಿಲ್ಲ, ನಮ್ಗೆ ಯಾರು ಸಹಾಯನೂ ಮಾಡ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರುವಂಥವ್ರು, ನಾನು ಹೇಳುವಂಥ ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರೂ ಅದು ನಿವಾರಣೆ ಆಗೋದಕ್ಕೆ ಒಂದು ವಸ್ತುಗಳನ್ನು ಹೇಳ್ತೀನಿ. ಆ ವಸ್ತುಗಳನ್ನು ನೀವು ತಂದು ನಾನು ಹೇಳೋ ರೀತಿಯಲ್ಲಿ ನೀವು ಪೂಜೆ ಮಾಡಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಡೋ ಅಂಥದ್ದನ್ನು ಮಾಡ್ಬೋದು. ಇಲ್ಲ ಅಂದರೆ ನೀವು ಹಣಕಾಸುಗಳನ್ನು ಎಲ್ಲಿ ಇಡಬೇಕು ಅಂತ ಬಯಸ್ತಿರೋ ಒಂದು ಜಾಗ ಅಂತ ಮಾಡ್ಕೊಂಡಿರ್ತೀರೋ ಆ ಜಾಗದಲ್ಲಿ ಇಡೋ ಅಂಥ ವ್ಯವಸ್ಥೆನ ನೀವು ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಒಂದು ಹಳದಿ ಬಟ್ಟೆನ ನೀವು ತೊಗೊಬೇಕಾಗುತ್ತೆ, ಇಲ್ಲ ಅಂದರೆ ಒಂದು ಕೆಂಪು ಬಟ್ಟೆನ ನೀವು ತೊಗೊಬೇಕಾಗುತ್ತೆ. ಆ ಕೆಂಪು ಬಟ್ಟೆಯ ಒಳಗಡೆ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಹೋದಾಗ ವಿಶೇಷವಾಗಿ ಕಪ್ಪು ಅರಿಶಿಣ ಅಂತ ಸಿಗುತ್ತೆ. ಆ ಕಪ್ಪು ಅರಿಶಿಣದ ತುಂಡುಗಳನ್ನು ಒಂದು 6 ನೀವು ತೊಗೊಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ನೀವು ಪ್ರತಿದಿನ ಪೂಜೆ ಮಾಡುವಂತಹ ಬೆಳ್ಳಿಯ ನಾಣ್ಯ ಇದ್ದರೆ ಆ ನಾಣ್ಯ ಕೂಡ ಅದರ ಒಳಗಡೆ ಹಾಕಬೇಕಾಗುತ್ತೆ. ಅದರ ಜೊತೆಗೆ ನೀವು ವಿಶೇಷವಾಗಿ ಹಳದಿ ಕವಡೆಗಳಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ, ಅಂಥ ಹಳದಿ ಕವಡೆಗಳನ್ನು ಒಂದು 6 ನೀವು ತೊಗೊಬೇಕಾಗುತ್ತೆ. ಅದರ ಜೊತೆಗೆ ನೀವು ಗೋಮತಿ ಚಕ್ರ ಅಂತ ಸಿಗುತ್ತೆ, ಆ ಗೋಮತಿ ಚಕ್ರಗಳನ್ನು ಒಂದು 6 ಪೀಸ್ಗಳನ್ನು ತೊಗೊಬೇಕಾಗುತ್ತೆ. ಕಪ್ಪು ಅರಿಶಿಣದ ತುಂಡುಗಳು ಒಂದು 6, ಇಷ್ಟನ್ನು ನೀವು ತಗೊಂಡು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬೆಳ್ಳಿ ನಾಣ್ಯ ಇಲ್ಲ ಅಂತಂದರೆ ತಾಮ್ರದ ನಾಣ್ಯಗಳು 5 ರೂಪಾಯಿ ಕಾಯಿನ್ ಬರುತ್ತಲ್ಲ, ಆ 5 ರೂಪಾಯಿ ಕಾಯಿನ್ಗಳನ್ನು ಒಂದು 6 ನೀವು ಆ ಗಂಟಿನ ಒಳಗಡೆ ಇಡಬೇಕಾಗುತ್ತೆ. ಅದರ ಜೊತೆಗೆ ಇಷ್ಟನ್ನು ನೀವು ಇಟ್ಟು ಅದರ ಜೊತೆಗೆ ನೀವು ಪಚ್ಕರ್ಪೂರ ಅಂತ ಸಿಗುತ್ತೆ, ಆ ಪಚ್ಕರ್ಪೂರನ ನೀವು ವಿಶೇಷವಾಗಿ 6 ಪೀಸನ್ನು ನೀವು ತಗೊಳಕ್ಕಾಗಲ್ಲ, ಒಂದು ದಪ್ಪ ಪೀಸನ್ನು ನೀವು ಪಚ್ಕರ್ಪೂರನ ತಗೊಂಡು ಅದರ ಒಳಗಡೆ ನೀವು ಇಡಬೇಕಾಗುತ್ತೆ. ಅದರ ಜೊತೆಗೆ ನೀವು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಂತಹ ಬೆಳ್ಳಿ ನಾಣ್ಯ ಇದ್ದರೆ ಬೆಳ್ಳಿ ನಾಣ್ಯ ಇಡ್ಬೋದು ಅಂತ ಹೇಳಿದೆ. ಅಕಸ್ಮಾತ್ ಇಲ್ಲ ಅಂತ ಅನ್ನೋರು ಚಿನ್ನದ ನಾಣ್ಯನ ಕೆಲವೊಬ್ಬರು ಹಿಂದ್ಲು ಕಾಲದಿಂದ ಪೂಜೆ ಮಾಡಿರೋವಂಥದ್ದು ನಾಣ್ಯಗಳನ್ನ ಇಟ್ಕೊಂಡಿರ್ತಾರೆ, ಅದನ್ನು ಕೂಡ ಇಡ್ಬೋದು. ಅಕಸ್ಮಾತು ನಮ್ಮ ಮನೆಯಲ್ಲಿ ಆ ಥರದ್ದು ನಾಣ್ಯಗಳಿಲ್ಲ, 5 ತಾಮ್ರದ ನಾಣ್ಯಗಳಿಲ್ಲ ಅಂದರೆ ಯಾವುದಾದ್ರೂ ಒಂದು ತಾಮ್ರದ ನಾಣ್ಯಗಳು ಹಳೆಯ ಕಾಲದ ನಾಣ್ಯಗಳಿದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು. ಅಕಸ್ಮಾತ್ ಅದಿಲ್ಲ ಅಂತ ಅಂದರೆ 1 ರೂಪಾಯಿದು ಬರುತ್ತಲ್ಲ ಅದನ್ನು ನೀವು ಒಂದು 6 ನಾಣ್ಯಗಳನ್ನು ಹಾಕೊಬೋದು. ಇಲ್ಲಿ ನಿಮಗೆ ಯಾವ ನಾಣ್ಯಗಳು ಸಿಗುತ್ತೆ ಆ ನಾಣ್ಯಗಳನ್ನು ನೀವು ಇಡೋ ಅಂಥದ್ದನ್ನು ನೀವು ಮಾಡ್ಬೋದು. ಯಾಕಂದರೆ ಹಳೆಯ ಕಾಲದ ತಾಮ್ರದ ನಾಣ್ಯಗಳಲ್ಲಿ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇರುತ್ತೆ ಅಂತ ಹೇಳ್ತಾರೆ. ಅಕಸ್ಮಾತು ನಮ್ಮ ಮನೇಲಿ ಏನಾದರೂ ಋಣಾತ್ಮಕ ಬಾಧೆಗಳಿದ್ದರೆ ಅದೆಲ್ಲ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಹಳೆಯ ಕಾಲದ ನಾಣ್ಯಗಳನ್ನು ಅದ್ರ ಒಳಗಡೆ ಇಡ್ತಾರೆ. ಸಿಕ್ಕಿದ್ರೆ ಇಡಿ, ಇಲ್ಲ ಅಂದರೆ ಪರವಾಗಿಲ್ಲ. ಅಷ್ಟನ್ನೆಲ್ಲ ಇಟ್ಟಾದಮೇಲೆ ಅದ್ರ ಒಳಗಡೆ ಒಂದು 6 ಮಲ್ಲಿಗೆ ಹೂವು ಅಂದರೆ ದುಂಡು ಮಗ್ಗು ಅಂತಾರಲ್ಲ, ಆ ಮಲ್ಲಿಗೆ ಹೂವನ್ನ ಸ್ವಲ್ಪನಾದ್ರೂ ಅದ್ರ ಒಳಗಡೆಗೆ ನೀವು ಹಾಕೋಂಥದ್ದನ್ನು ಮಾಡಬೇಕು. ಒಂದು 6 ತುಳಸಿ ಎಲೆಗಳನ್ನು ಅದನ್ನು ನೀವು ಅದ್ರ ಒಳಗಡೆ ಹಾಕಿ, ಅಂದರೆ ಬರೀ ಎಲೆ ಅಲ್ಲ, ಅಂದರೆ ಗೊಂಚಲು ಇರುತ್ತಲ್ಲ ತುಳಸಿ ಎಲೆ ಗೊಂಚಲು, ಒಂದು 6 ನೀವು ಅದ್ರ ಒಳಗಡೆಗೆ ಹಾಕಿ ಆ ಬಟ್ಟೆ ಒಳಗಡೆ ಅಷ್ಟು ವಸ್ತುಗಳನ್ನು ಹಾಕಿ ನೀವು ಶುಕ್ರವಾರದ ದಿನ ಅಥವಾ
ಅಥವಾ ಮಂಗಳವಾರದ ದಿನ, ಅಮಾವಾಸ್ಯೆ ದಿನ, ಇಲ್ಲ ಹುಣ್ಣಿಮೆ ದಿನ, ಇಲ್ಲ ಗುರುವಾರದ ದಿನಗಳ ಇಲ್ಲ ಅಂದರೆ ಏಕಾದಶಿ ದಿನಗಳಲ್ಲಿ ನೀವು ಇಷ್ಟು ವಸ್ತುಗಳನ್ನು ಇರೋಂತಹ ಹಳದಿ ಬಟ್ಟೆಯಲ್ಲಿ ಕಟ್ಟಿರೋಂಥ ಅಷ್ಟು ವಸ್ತುಗಳನ್ನು ನೀವು ತಗೊಂಡೋಗಿ ಯಾವುದಾದರೂ ಲಕ್ಷ್ಮೀ ನಾರಾಯಣ, ಶ್ರೀನಿವಾಸ, ಮಹಾಲಕ್ಷ್ಮಿ ಇರೋಂತಹ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲನೂ ಹೇಳಿ ನೀವು ಕುಂಕುಮಾರ್ಚನೆನ ನೀವು ಮಾಡಿಸ್ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಕಷ್ಟ ಇದೆ, ಏನೇನು ಕಷ್ಟ ಇದೆ, ನಿಮಗೆ ಯಾವ ಕೆಲಸಗಳು ಆಗಬೇಕು ಅಂತ ನೀವು ಬಯಸ್ತೀರಾ, ಅಥವಾ ಮಹಾಲಕ್ಷ್ಮಿ ಮತ್ತು ಶ್ರೀನಿವಾಸ ದೇವರಿಂದ ನಿಮಗೆ ಏನಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ, ಅದನ್ನು ನೀವು ಆ ವಸ್ತುಗಳನ್ನು ಇರೋವಂಥ ಗಂಟನ್ನ ಆ ಶ್ರೀನಿವಾಸನ ಹತ್ರ ಕೊಟ್ಟು, ಅರ್ಚಕರ ಹತ್ರ ಕೊಟ್ಟು ನೀವು ಸಂಕಲ್ಪ ಮಾಡಿಸಿ, ವಿಶೇಷವಾಗಿ ನಿಮ್ಮ ಗೋತ್ರಗಳನ್ನು ಹೇಳ್ಕೊಂಡು ಅದನ್ನು ಸಂಕಲ್ಪ ಮಾಡಿಸಿ, ಪೂಜೆ ಮಾಡಿಸಿ, ಅದನ್ನು ಒಂದು 1/4 ಗಂಟೆನಾದ್ರೂ ದೇವರ ಪಾದದ ಹತ್ರ ಇರಿಸಿ ಅಥವಾ ದೇವರ ವಿಗ್ರಹದ ಮುಂದೆ ಅದನ್ನು ಇಡಿಸಿ ಪೂಜೆನ ಮಾಡಿಸಿ, ಅದಕ್ಕೆ ನೀವು ಸಾಧ್ಯವಾದಷ್ಟು ಕುಂಕುಮಾರ್ಚನೆಯನ್ನು ಮಾಡಿಸೋ ಅಂಥದ್ದಿದ್ದರೆ ಅದನ್ನು ಹೇಳಿ ನೀವು ಮಾಡಿಸಿ, ಅದನ್ನು ನೀವು ತೊಗೊಂಬಂದು ನಿಮ್ಮ ಮನೆಯಲ್ಲಿ ನೀವು ಹಣ ಇಡೋವಂಥ ಜಾಗದಲ್ಲಿ ಅದನ್ನು ಇಡೋ ಅಂಥದ್ದನ್ನು ನೀವು ಮಾಡಬಹುದು. ಅಕಸ್ಮಾತು ನಿಮಗೆ ಅಲ್ಲಿ ಮನೆಯಲ್ಲಿ ವ್ಯವಸ್ಥೆ ಇಲ್ಲ ಅಂತಂದರೆ, ಇನ್ನೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಸದಾ ನಿಮ್ಮ ಮನೆಯಲ್ಲಿ ಸದಾಕಾಲ ಇರಬೇಕು ಅಂತ ಅನ್ನೋರು ನೀವೇನು ಮಾಡಬೇಕು ಅಂದರೆ, ಆ ಕುಂಕುಮಾರ್ಚನೆ ಮಾಡಿಸಿದಂಥ ಗಂಟನ್ನ ತಗೊಂಬಂದು ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ, ಅಂದರೆ ಒಳಭಾಗದಲ್ಲಿ ನೀವು ಅದನ್ನು ಒಂದು ಪೋಟ್ಲಿ ಅಂತ ಬರುತ್ತೆ, ಅಂದರೆ ಒಂದು ಕೆಂಪು ದಾರದಿಂದ ಬ್ಯಾಗನ್ನು ತಯಾರಿಸಿ ಆ ಬ್ಯಾಗ್ ಒಳಗಡೆ ಅದನ್ನು ಇಟ್ಟು ಅದನ್ನು ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ನೀವು ಅದನ್ನು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಾಲದ ವ್ಯವಸ್ಥೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಹಣ ಖರ್ಚಾಗ್ತಾ ಇರೋವಂಥದ್ದು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಕೆಲಸದಲ್ಲಿ ಅದರಿಂದ ನಿಮಗೆ ಜಾಸ್ತಿ ಆದಾಯ ಬರೋ ಅಂಥದ್ದು ಇರ್ಬೋದು, ಅಥವಾ ನೀವು ವ್ಯಾಪಾರ ಮಾಡ್ತಾ ಇರೋವಂಥ ಜಾಗಗಳಲ್ಲಿ ಅದನ್ನು ಹಾಕೊಳ್ಳೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಈ ಕಪ್ಪು ಅರಿಶಿಣ ಅನ್ನೋದನ್ನು ನಾವು ಈ ರೀತಿಯಲ್ಲಿ ಪೂಜೆ ಮಾಡಿಸಿ ತಂದು ಮನೆಯ ಬಾಗಿಲ ಮೇಲೆ ನಾವು ಕಟ್ಟೋದ್ರಿಂದ ಅಥವಾ ಪ್ರವೇಶ ದ್ವಾರದ ಒಳಗಡೆ ನಾವು ಅದನ್ನು ಇರಿಸೋದ್ರಿಂದ ಯಾವುದೇ ಮಾಟ ಮಂತ್ರಗಳ ಪ್ರಭಾವದಿಂದ ನಮ್ಮ ಮನೆಯಲ್ಲಿ ಮಾಟ ಮಂತ್ರ ಮಾಡಿಸಿ ಈ ಮನೆಯಲ್ಲಿರೋಂಥ ಜನರಿಗೆ ಯಾವುದೇ ಕೆಲಸಗಳು ಅಭಿವೃದ್ಧಿ ಆಗಬಾರ್ದು, ಅಥವಾ ಇವರು ಹಾಳಾಗೋಗ್ಲಿ ಅಂತ ಮಾಡಿಸಿರೋಂಥ ಯಾವುದೇ ವಾಮಾಚಾರದ ಪ್ರಯೋಗಗಳಿದ್ದರೆ ಅದನ್ನು ನೀವು ಕಟ್ಟಿದಾಗ ಅದೆಲ್ಲ ದಿನೇ ದಿನೇ ಕ್ರಮೇಣ ತಡೆಯುವಂಥ ಶಕ್ತಿ ಆ ಕಪ್ಪು ಅರಿಶಿಣಕ್ಕಿರುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೇನು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಆಷಾಢ ಮಾಸದ ಗುರುವಾರದ ದಿನಗಳಲ್ಲಿ, ಶುಕ್ರವಾರದ ದಿನಗಳಲ್ಲಿ, ಮಂಗಳವಾರದ ದಿನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಏಕಾದಶಿ ಗುರುವಾರದ ದಿನಗಳಲ್ಲಿ ಬರುವಂಥ ಏಕಾದಶಿ ದಿನಗಳಲ್ಲಿ ಪುಷ್ಯ ನಕ್ಷತ್ರ ಇರೋಂಥ ಸಮಯದಲ್ಲಿ ನೀವು ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.